ಗುರುಜಿ, ನೀವು ಹೇಳ್ತಿದ್ರಿ ಇವತ್ತು ಗುರುವಾರ ಬಹಳಾನೇ ವಿಶೇಷ. ಇವತ್ತು ಕೃಷ್ಣನನ್ನ ಕೊಂಡಾಡಬೇಕು, ಅವನ ಲೀಲೆಗಳನ್ನ ನಾವೆಲ್ಲರೂ ಸ್ಮರಿಸಬೇಕು, ಅವನ ಕೃಪೆಗೆ ಪಾತ್ರರಾಗಬೇಕು ಅಂತ ಮಾತುಕತೆ ಮುಂದುವರಿಸೋಣವೇ? ಖಂಡಿತ. ಕೃಷ್ಣಂ ಒಂದೇ ಜಗದ್ಗುರು. ಅದರಿಂದ ಕೃಷ್ಣ ಪರಮಾತ್ಮನ ಎಷ್ಟು ಹೊಗಳಿದ್ರು ಸಾಲದ್ರು. ಯತ್ರ ಯೋಗೀಶ್ವರ ಯತ್ರ ಕೃಷ್ಣೋತ್ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋರ್ಭೂತಿಧ್ರುವ ನೀತಿರ್ಮತಿರ್ಮಮ. ಪಾರ್ಥ ಅಂತಕ್ಕಂಥ ವಿಶೇಷ ಆ ಅರ್ಜುನ ಕೃಷ್ಣ ಪರಮಾತ್ಮನ ಎಷ್ಟು ಎತ್ತರಕ್ಕೆ ಸಾಗಿದ್ರು. ನಿನ್ನ ನೋಡ್ತಾ ಇದ್ರೆ ಇನ್ನಷ್ಟು ನೋಡೋಣ, ಇನ್ಯಾವುದು ಬೇಡಪ್ಪ, ನೀನೊಬ್ಬನೇ ಸಾಕು ಅನ್ನೋಷ್ಟು ಮನೋಭಾವನೆ ಅವನಿಗೆ ಬಂದ್ಬಿಟ್ಟಿರುತ್ತೆ ಅರ್ಜುನನಿಗೆ. ಅಂಥ ಒಂದು ಕೃಷ್ಣ ಪರಮಾತ್ಮನ ಆ ವಿಶ್ವರೂಪವನ್ನು ದರ್ಶನ ಮಾಡಿರತಕ್ಕಂಥ ಪರಮಾತ್ಮ ಕೃಪಾ ಕಟಾಕ್ಷ ನಿಮಗೂ ಬೇಕು. ಅದಕ್ಕೆ ಬಾಲ್ಯದಿಂದನೇ ಜಗತ್ತನ್ನು ಆಳಿರತಕ್ಕಂಥ ಅವನ್ನ, ಆ ಬಾಲ್ಯ ಲೀಲೆಗಳನ್ನು ವಿಶೇಷವಾಗಿ ಕೃಷ್ಣ ಪರಮಾತ್ಮನ ಇವತ್ತು ನೆನೆಸ್ಕೊಳ್ಳೋ ದಿನ ಬಹಳ ಮುಖ್ಯ. ಕೃಷ್ಣ ಪರಮಾತ್ಮನ ಜನ್ಮಾಷ್ಟಮಿ ದಿವಸನೇ, ಕೃಷ್ಣೋತ್ಸವದ ದಿವಸನೇ ನೆನೆಸ್ಕೋಬೇಕು ಅಂತೇನಿಲ್ಲ, ಯಾವತ್ತಾದರೂ ಕೃಷ್ಣ ನೆನೆಸ್ಕೋಬೋದು. ಆದರೆ ಇವತ್ತು ನಾವುಗಳು ಏನು ಹೇಳ್ತೀವಿ, ಸೀತಾ ಆ ವಿಶೇಷವಾಗಿ ಏಕಪತ್ನಿ ವ್ರತ ಆದಾಗ ವಾಗ್ದೇವಿ ಅಂದರೆ ಅವಳು ಭೂದೇವಿ ಆಗಿರೋದವಳು ವಾಗ್ದೇವಿ ಆದಳು. ಅದಕ್ಕೆ ಇವಳನ್ನ ನಾವು ಮಾಂಧಿ ಅಂತ ಕರಿತೀವಿ. ಶನಿ ತಾನಿದ್ದಾಗ, ಅವನು ಮಂದಸ್ಮಿತದಲ್ಲಿದ್ದಾಗ ಮಾಂಧಿ ಅಂತಕ್ಕಂಥ ಮಗ. ಹಾಗೆ ಜೀವನದಲ್ಲೂ ಪ್ರತಿಯೊಬ್ಬರಿಗೂ ಒಂದು ಬ್ರಹ್ಮ, ಒಂದು ಮಾಯೆ. ಬ್ರಹ್ಮ ವರ್ಚಸ್ಸಲ್ಲಿ ಸತ್ಯ ಇರುತ್ತೆ, ಮಾಯೆಯಲ್ಲಿ ಬೇಕಾ ಬೇಡವಾ ಅಂತ ಮಧ್ಯ ತೋರಿಸ್ಕೊಡ್ತಾ ಇರುತ್ತೆ, ಬಿಸ್ಕೆಟ್ ಹಾಕಿದಂಗೆ. ಈ ರೀತಿ ಪ್ರತಿಯೊಬ್ಬನಿಗೂ ಜೀವನದಲ್ಲಿ ಬೇಕಾ ಬೇಡವಾ ಅನ್ನೋದು ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಆ ಗೊಂದಲದಿಂದ ಪರಿಷ್ಕಾರ ಮಾಡಿಕೊಂಡು ಹೊರಗಡೆ ಬರೋಕ್ಕೆ ಸಾಧನೆ ಬೇಕು. ಅದಕ್ಕೆ ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ನಾವುಗಳು ಆ ಕೃಷ್ಣ ಪರಮಾತ್ಮನ ಸ್ಮರಣೆಗೆ ಸ್ವಾಮಿ ವಿವೇಕಾನಂದ ಮಾಡಿದ ಹಾಗೆ ಮಾಡಬೇಕು. ಅದಕ್ಕೆ ಆ ವಿಲ್ ಪವರ್ನ ನಾವಿಟ್ಕೊಂಡ್ರೆ, ದೃಢ ನಿರ್ಧಾರ ನಾವಿಟ್ಕೊಂಡ್ರೆ ಒಬ್ಬನ್ನ ವಿಚಾರಪೂರ್ವಕವಾಗಿ ನಂಬಿಕೊಂಡು ಸಾಧನೆಯನ್ನು ಮಾಡ್ಬೋದು. ಆ ಸಾಧನೆಗೆ ನಿಮಗೆ ಬೇಕಾಗಿರೋ ಶಕ್ತಿಯನ್ನು ಆ ಭಗವಂತ ಕೊಡಲಿ. ಫಸ್ಟು ಕೃಷ್ಣನ ದರ್ಶನ ಮಾಡ್ಕೊಂಬರೋಣ, ಸಂತೋಷ ಪಡಿ, ಜ್ಞಾನಸಿದ್ಧಿಯಾಗಿ ಬನ್ನಿ ನೋಡೋಣ.
कृष्ण राधिकापते जन विमोचना कृष्ण जन्म मोचना जय जनार्दना कृष्ण राधिकापते. ಬಹಳ ಸಂತೋಷ ಕೃಷ್ಣ, ಬಹಳ ಸಂತೋಷ. ಇಂಥ ಒಂದು ಕೃಷ್ಣ ಲೀಲೆಗಳನ್ನು, ಸಾಕಷ್ಟು ವಿಚಾರಗಳನ್ನು ಒಂದು ಬಾಲ್ಯ ಮಗು ಎಷ್ಟು ಚೆನ್ನಾಗಿ ಹಾಡಿದೆ ಅಂದರೆ ಸಂತೋಷ ಪಡಬೇಕಾದ ವಿಚಾರ. ಆದರೆ ಗಂಭೀರ ವಿಚಾರ ಏನು ಅಂದರೆ, ಭಗವಂತ ಇನ್ನೇನು ನಮ್ಮನ್ನು ಕೈ ಹಿಡಿತಾನ ಇಲ್ವಾ? ಕೆಲವರಿಗೆಲ್ಲ ಎಷ್ಟೋ ಪೂಜೆ ಪುನಸ್ಕಾರ ಮಾಡ್ತೀವಿ, ಆದರೂ ಭಗವಂತ ಬಂದಿಲ್ವಾ ಅನ್ನೋದು ಪರೀಕ್ಷೆ. ಆ ಪರೀಕ್ಷೆಗೆ ಒಳಗಾಗಬೇಕಾದ್ರೆ ಎಷ್ಟು ಕಷ್ಟಪಟ್ಟು ನೀವು ಓದ್ರೂ ಸಹ ಕೊನೆಯ ಗಳಿಗೆಯಲ್ಲಿ ಕ್ವಶನ್ ಪೇಪರೇ ಚೇಂಜ್ ಮಾಡಿಬಿಡ್ತಾರೆ, ಬೇರೆ ರೀತಿಯಾದ ಪ್ರಶ್ನೆಗಳು ಕೇಳಿಬಿಡ್ತಾರೆ. ನಿಮ್ಮ ಎಕ್ಸ್ಪೆಕ್ಟೇಷನ್ನೇ ಬೇರೆ, ಅವನ ಎಕ್ಸ್ಪೆಕ್ಟೇಷನ್ನೇ ಬೇರೆ, ಅವನು ಹಾಕೋದೇ ಬೇರೆ ದಾರಿ, ನೀವು ಹುಡ್ಕೋ ಬೇರೆ ದಾರಿನೇ ಬೇರೆ. ಹಾಗೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ನಾವು ಅಂದ್ಕೊಂಡಾಗೆಲ್ಲ ಆಗ್ಬಿಟ್ಟಿದ್ರೆ ಜೀವನ ಹೇಗೋ ಇರ್ತಿತ್ತು. ಆದರೂ ಸಹ ಕೆಲವೊಮ್ಮೆ ಒಂದು ಸಿಕ್ಸ್ ಸೆನ್ಸ್ ಜ್ಞಾನಶಕ್ತಿ ಅಂತ ಕೊಡ್ತಾನೆ. ಆ ಜ್ಞಾನವನ್ನು ಸಂಪಾದನೆ ಮಾಡೋಕ್ಕೆ ಇಷ್ಟೆಲ್ಲ ನೀವು ಸಾಧನೆ ಮಾಡಬೇಕು. ಆ ಸಾಧನೆಗಳನ್ನ ಒಂದೊಂದು ಹಂತವಾಗಿ ಹೇಳ್ತೀನಿ ಹೇಗೆ ಎತ್ತ ಅಂತ. ಅದಕ್ಕೆ ಮೊದಲು